ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅನುಭವದ ಗೋಷ್ಠಿಯನ್ನು ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳ ಆಗಮನ ಆಗ್ತದೆ. ಇವತ್ತು ಈ ಅನುಭವ ಮಂಟಪಕ್ಕೆ ಶೂನ್ಯ ಪೀಠದ ಒಡೆಯರಾಗಿ ಅಲ್ಲಮ ಪ್ರಭುಗಳಾಗಿ ಶ್ರೀಮಂದಿರಜನ ಪ್ರಣವ ಸ್ವರೂಪ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರು ದಯಮಾಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ನಾಳೆ ದಿವಸ ಆ ಸನ್ನಿವೇಶ ಇಲ್ಲಿ ಬರ್ತದೆ. ಇವತ್ತೇ ಗುರುಗಳು ದಯಮಾಡಿಸಿದ್ದಾರೆ. ಇದೊಂದು ಅನುಭವ ಮಂಟಪ. ಇವತ್ತು ನೀವೆಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದೀರಿ, ಎಂಥ ಧನವನ್ನು ಗಳಿಸಬೇಕು. ಬಸವಣ್ಣ ಭಕ್ತಿ ಭಂಡಾರಿಯಾಗಿದ್ದಾನೆ. ಬಿಜ್ಜಳನ ಅರಮನೆಯಲ್ಲಿ ಭಂಡಾರಿ ಆದರೆ ಅನುಭವದಲ್ಲಿ ಭಕ್ತಿ ಭಂಡಾರಿಯಾಗಿದ್ದಾನೆ. ಎಂಥ ಧನವನ್ನು ಗಳಿಸಿದ್ದಾನೆ ಬಸವಣ್ಣ. ಇಂದಿಗೂ ಕರಗದೇ ಇರತಕ್ಕಂಥ ಸಂಪತ್ತು. ಒಂದ್ ಕಡೆ ಹೇಳ್ತಾನೆ, ಹರಿವ ಹಾವಿ ಗಂಜೆ, ಉರಿವ ನಾಲ್ಗೆ ಗಂಜೆ, ಸುರಗಿಯ ಮನೆ ಗಂಜೆ, ಒಂದ ಕಂಜುವೆ ಒಂದ ಕಳಕುವೆ, ಪರಸ್ತ್ರೀ ಪರದನವೆಂಬ ಚೂಪಿ ಗಂಜುವೆ. ಮುನ್ನಂಜನ ರಾವಣ ನಿಮಿಡಿಯಾದ ನಾನಂತೂ ಅಂಜುವನೆಯ ಕೂಡಲ ಸಂಗಮ ದೇವ. ಎಂತ ಮಾತಾಡ್ತಾರೆ ಇದು ಜೂಜು ಅಂದ್ರೆ ಅವರು ಪರದನ ಪರಸ್ತ್ರೀ, ಇದು ಜೂಜು. ಇದಕ್ಕೆ ನಾ ಅಂಜುತ್ತೀನಿ, ಅಂಜಲಾರದವ್ರು ಏನೇನಾಗಿದೆ ಅಂತಕ್ಕಂಥದ್ದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಂದ್ರೆ ಸತ್ಯ ಶುದ್ಧ ಕಾಯಕದಿಂದ ಏನು ಬರ್ತದಲ್ಲ ಅದು ದಾಸೋಹ. ನಾಳೆಗೆ ಬೇಕು ಅಂತ ತೆಗೆದಿಡೋದಲ್ಲ, ಇಂದಿನ ದಾಸೋಹವನ್ನೇ ಮಾಡೋದು. ಅಂತ ಸಂಪತ್ತನ್ನ ಬಸವಣ್ಣ ಗಳಿಸಿದ್ದಾನೆ. ಕಲ್ಯಾಣದಲ್ಲಿ ಹೀಗೆ ದಾಸೋಹ, ಅನುಭವ, ಸತ್ಸಂಗ ನಿರಂತರವಾಗಿ ನಡೆದಿದೆ. ಅಂತ ಪ್ರಭುವಿನ ಸ್ಥಾನವನ್ನು ಹೊತ್ತು ಪರಮಪೂಜ್ಯ ಮೌನ ಯೋಗಿಗಳು, ನಿಮಗೆಲ್ಲ ಚಿರಪರಿಚಿತ ಪರಮ ಪೂಜ್ಯರು, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಮ್ಮ ಗ್ರಾಮಕ್ಕೆ ಪೂಜ್ಯರು ಬಂದಿಲ್ಲ, ಬರಬೇಕು. ಬಹಳ ಸಂತೋಷ ಅನಿಸ್ತು. ಅವರು ನಾಳೆ ಬಿಟ್ಟರೆ ನಾಳೆ ಹೆಸರು ಪತ್ರಿಕೆ ಒಳಗೆ, ಆದ್ರೆ ಇವತ್ತೇ ದಯಮಾಡಿಸಿದ್ದಾರೆ ಪರಮ ಪೂಜ್ಯರು. ಅಂದ್ರೆ ನಿಮ್ಮ ಭಕ್ತಿ ಅಷ್ಟು ಪವಿತ್ರವಾಗಿದೆ ಅನ್ನೋ ಕಾರಣಕ್ಕೇ ಪೂಜ್ಯರು ಬೇಗನೆ ದಯಮಾಡಿಸಿದ್ದಾರೆ. ಮಹಾಶಿವಾಲಯದ ಗ್ರಾಮ, ಮಾಷಾಣ ಗ್ರಾಮ ಅಂತ ಹೇಳ್ತೀವಿಲ್ಲ, ಇದು ಭಕ್ತಿಯ ಗ್ರಾಮ. ನಿಮ್ಮ ಭಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕಾಗಿ ಪರಮ ಪೂಜ್ಯರ ಆಗಮನ ಆಗಿದೆ. ಅಲ್ಲಿ ಪ್ರಭುವಿನ ಆಗಮನ ಆದರೆ ಇಲ್ಲಿ ಗುರುಗಳ ಆಗಮನ ಆಗಿದೆ. ಅಂತ ಆಗಮನ ನೀ ಒಡೆದು ಪಾದ